ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯಾರು ಇನ್ನೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಜೀವನ ಶೈಲಿಯಿಂದ ಬರುವ ರೋಗಗಳು. ಆ ಒಂದು ನಿತ್ಯ ಜೀವನದಲ್ಲಿ ಅಂತ ಹೇಳೋದಾದರೆ ಈ ಜೀವನ ಶೈಲಿಯಪ್ಪ ಅಂದ್ರೆ ಈ ಒಂದು ರೋಗಗಳು ಸಾಂಕ್ರಾಮಿಕ ರೋಗಗಳಾಗಿರೋಂಗಿಲ್ಲ. ಯಾಕಪ್ಪ ಅಂದ್ರೆ ಒಂದು ಸಮಾಜದಲ್ಲಿ ನಮ್ಮ ಒಂದು ದಿನನಿತ್ಯ ಸಮಾಜದಲ್ಲಿ ವಿಜ್ಞಾನವು ಅಭಿವೃದ್ಧಿ ಆದಂತೆ ನಮ್ಮ ಸಮಾಜದ ಒಂದು ಉನ್ನತಿ ಆಗಬೇಕು, ಒಂದು ಪರಿವರ್ತನೆ ಆಗಬೇಕು, ಆ ಒಂದು ತೀವ್ರಗತಿ ಪರಿವರ್ತನೆ ಆಗಬೇಕು ಅಂತಂದು ಆ ಒಂದು ವಿಜ್ಞಾನದ ಅಭಿವೃದ್ಧಿಯಿಂದ ಉಂಟಾಗುವಂಥ ಕಾಯಿಲೆಗಳನ್ನು ಈ ಒಂದು ವಿಜ್ಞಾನದ ಅಭಿವೃದ್ಧಿಯಿಂದ ಆದಂಥ ಒಂದು ಕಾಯಿಲೆಗಳು ಉಂಟುವಂಥ ಕಾಯಿಲೆಗಳನ್ನ ಜೀವನ ಶೈಲಿಯ ರೋಗಗಳಂತ ಕಾಣ್ತಾ ಹೋಗ್ತೇವೆ. ಹಾಗಾದರೆ ಆ ಕಾಯಿಲೆಗಳು ಯಾವ್ಯಾವ ಅಂತ ನೋಡೋದಾದ್ರಪ್ಪ ಅಂದ್ರೆ ಅಲ್ಝೈಮರ್ಸ್ ಕಾಯಿಲೆ, ಉಬ್ಬಸ, ಕ್ಯಾನ್ಸರ್, ಮಧುಮೇಹ, ಹೃದ್ರೋಗಗಳು, ಮೂತ್ರಪಿಂಡದ ರೋಗಗಳು, ಖಿನ್ನತೆ, ಬೊಜ್ಜುತನ. ಹಾಗಾದರೆ ಇವೆಲ್ಲ ಇವು ಒಂದು ಜೀವನ ಶೈಲಿಯ ರೋಗಗಳಂತ ಹೇಳಿದ್ವಲ್ಲ. ಹಾಗಾದರೆ ಈ ರೋಗಗಳು ಬರೋಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿರುವಂಥ ಶೈಲಿಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ಒಂದು ಶೈಲಿಗಳಪ್ಪ ಅಂದ್ರೆ ಕೆಟ್ಟ ಒಂದು ಆಹಾರದ ಕ್ರಮವನ್ನು ನಾವು ನೋಡ್ತಾ ಹೋಗ್ತೀವಿ, ಮತ್ತು ದೈಹಿಕ ಚಟುವಟಿಕೆ ಕೊರತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಧೂಮಪಾನ ಮತ್ತು ಅಧಿಕ ಮದ್ಯಪಾನವನ್ನು ಮಾಡ್ತಾ ಹೋಗ್ತೀವಿ. ಕಡಿಮೆ ಪ್ರಮಾಣದಲ್ಲಿ ನಿದ್ರೆಯನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಅಧಿಕವಾಗಿ ಮತ್ತು ಪ್ರಯಾಣವನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಅಧಿಕ ಮತ್ತು ಆಹಾರ ಸೇವನೆ, ನಿರ್ದಿಷ್ಟ ಕ್ರಮವಾದಂಥ ಸೇವನೆ ಮತ್ತು ಅಭ್ಯಾಸಗಳನ್ನು ಪದೇ ಬದಲಾವಣೆ ಮಾಡ್ತೀವಿ. ಈ ಒಂದು ಕಾರಣಗಳಿಂದ ನಮ್ಮ ಒಂದು ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಾವು ಏನಾಗ್ತಾವಪ್ಪ ಅಂದ್ರೆ ಈ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಹೋಗ್ತೀವಿ. ಹಾಗಾದರೆ ನಾವು ಒಂದು ಕಾಯಿಲೆಗಳು ಬರಬಾರ್ದಪ್ಪ ಅಂದ್ರೆ ನಾವು ಮುಂಜಾಗ್ರತಾ ಕ್ರಮವನ್ನು ಏನೇನು ತೆಗೆದುಕೊಳ್ಬೇಕಪ್ಪ ಅಂದ್ರೆ ದಿನನಿತ್ಯ ನಾವು ಏನು ಮಾಡಬೇಕಪ್ಪ ಅಂದ್ರೆ ವ್ಯಾಯಾಮಗಳನ್ನು ಮಾಡ್ತಾ ಹೋಗ್ಬೇಕು. ಜೊತೆಗೆ ಉತ್ತಮ ಪೌಷ್ಟಿಕಾಂಶ ಇರುವಂಥ ಸಮತೋಲನ ಆಹಾರ ಸೇವನೆ ಮಾಡ್ತಾ ಹೋಗ್ಬೇಕು. ಅನಗತ್ಯವಾದಂಥ ಆಹಾರ ಸೇವನೆಯನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಬಳಸ್ಕೊಂಡು ಕೊಡ್ತಾ ಹೋಗಬಾರ್ದು. ಕೊಬ್ಬು ಮತ್ತು ಒಂದು ಸತ್ವಗಳ ಇರುವಂಥ ಆಹಾರವನ್ನು ತಪ್ಪಿಸಬೇಕು. ಜೊತೆಗೆ ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿ ಜೊತೆಗೆ ಆ ಒಂದು ಉಣ್ಣುವಂಥ ಒಂದು ಸಮಯವನ್ನು ಪಾಲನೆ ಮಾಡ್ತಾ ಹೋಗ್ಬೇಕು. ಮತ್ತು ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸ್ಬೇಕಪ್ಪ ಅಂದ್ರೆ ಯೋಗ ಅಭ್ಯಾಸಗಳನ್ನು ಮಾಡ್ತಾ ಹೋಗ್ಬೇಕು. ಮತ್ತು ದಿನನಿತ್ಯ ಜೀವನದಲ್ಲಿ ಧ್ಯಾನವನ್ನು ಅಳವಡಿಸ್ತಾ ಹೋಗ್ಬೇಕು. ಈ ಒಂದು ಉತ್ತಮವಾದಂಥ ಕ್ರಮಗಳನ್ನು ಅಳವಡಿಸದೇ ಆಗಿದ್ದಪ್ಪ ಅಂದ್ರೆ ನಾವು ಉತ್ತಮವಾದಂಥ. ಹಾಗಾದರೆ ಮೊದಲನೇದಾಗಿ ಸ್ಥೂಲಕಾಯತೆಯ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಸ್ಥೂಲಕಾಯತೆ ಅಂದರೆ ಏನಪ್ಪ ಅಂದ್ರೆ ಬೊಜ್ಜು ಅಂತಂದು ಕಾಣ್ತಾ ಹೋಗ್ತೀವಿ. ಅಂದರೆ ಈ ವ್ಯಕ್ತಿಯ ಒಂದು ದೇಹದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಬೊಜ್ಜು ಒಂದು ಕಾಣ್ತಾ ಹೋಗ್ತೀವಿ. ಈ ಒಂದು ಬೊಜ್ಜು ಅಂತ ಈ ಒಂದು ವ್ಯಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಈ ಒಂದು ರೋಗವು ಅಥವಾ ಈ ಒಂದು ಬೊಜ್ಜು ಒಂದು ಸಾಮಾನ್ಯವಾಗಿ ಎಲ್ಲ ವಯೋಮಾನದಲ್ಲಿ ಕಾಣ್ತಾ ಹೋಗ್ತೇವೆ. ಈ ಒಂದು ಸ್ಥೂಲಕಾಯಿತವು ವಿವಿಧ ರೋಗಗಳಿಗೆ ಆಸ್ಪಾದ ನೀಡ್ತಾವೆ, ಅಂದರೆ ವೆಲ್ಕಮ್ ಮಾಡ್ತಾ ಹೋಗ್ತೈತಿ. ಆ ಒಂದು ಯಾವ ರೋಗಗಳು ಸಾಮಾನ್ಯವಾಗಿ ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಹೃದಯ ರೋಗಗಳಾಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಕ್ಯಾನ್ಸರ್, ಮೂಳೆ ಸಂಬಂಧಿತ ರೋಗಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತಾವೆ. ಹಾಗಾದರೆ ಸ್ಥೂಲಕಾಯತೆಗೆ ಯಾವ ಕಾರಣಗಳು ಇರ್ಬೋದನ್ನು ನಾವು ನೋಡ್ತಾ ಹೋದರೆ ಪದೇ ಹೇಳ್ತಾ ಹೋಗ್ತೀನಿ. ಅಧಿಕ ಆಹಾರ ಸೇವನೆ ಮತ್ತು ದೈಹಿಕ ಚಟುವಟಿಕೆಗಳ ಕೊರತೆ ನಾವು ಕಾಣ್ತಾ ಹೋಗ್ತೀವಿ. ಇವನ್ನು ಹೋಗಲಾಡಿಸ್ಬೇಕಪ್ಪ ಅಂದ್ರೆ ನಿಯಮಿತವಾದಂಥ ಆಹಾರ ಸೇವನೆ ಮತ್ತು ಸೂಕ್ತ ದೈಹಿಕ ಚಟುವಟಿಕೆಗಳು ಮಾಡೋದ್ರಿಂದ ಈ ಒಂದು ಸ್ಥೂಲಕಾಯತೆಯನ್ನು ತಡೆಗಟ್ಟಬಹುದು ಅಂತ ಹೇಳ್ತಾ ಹೋಗ್ತೀವಿ. ಮತ್ತು ನಂತರದಲ್ಲಿ ರಕ್ತದ ಒತ್ತಡದ ಬಗ್ಗೆ ನಾವು ನೋಡ್ತಾ ಹೋಗ್ತಾನೆ. ಹಾಗಾದರೆ ರಕ್ತದ ಒತ್ತಡವನ್ನು ಏನಂತ ಕರಿತಪ್ಪ ಅಂದರೆ ಬ್ಲಡ್ ಪ್ರೆಷರ್ ಅಂತ ಕರಿತಾ ಹೋಗ್ತೀವಿ, BP ಅಂತ ಸಾಮಾನ್ಯವಾಗಿ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ರಕ್ತದ ಒತ್ತಡದ ಬಗ್ಗೆ ತಿಳ್ಕೊಳ್ತಾ ಹೋಗೋಣಪ್ಪ ಅಂದ್ರೆ ಈ ರಕ್ತವು ನಮ್ಮ ದೇಹದೊಳಗೆ ಸಂಚರಿಸುವಾಗಿ ಮತ್ತು ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವ ಒತ್ತಡವನ್ನು ರಕ್ತದ ಒತ್ತಡ ಅಂತಂತ ಕರಿತೇವೆ. ಈ ರಕ್ತವು ನಮ್ಮ ದೇಹದಲ್ಲಿ ರಕ್ತನಾಳಗಳ ಮೂಲಕ ಗೋಡೆಗಳ ವಿರುದ್ಧ ಹಾಕುವ ಒಂದು ಒತ್ತಡವನ್ನು ಏನಂತ ಕರಿತಪ್ಪ ಅಂದ್ರೆ ರಕ್ತದ ಒತ್ತಡ ಅಂತ ಕರಿತಾ ಹೋಗ್ತೇವೆ. ಜೊತೆಗೆ ಈ ರಕ್ತದ ಒತ್ತಡವು ದಿನನಿತ್ಯ ಒತ್ತಡದಲ್ಲಿ ವ್ಯತ್ಯಾಸ ಆಗ್ತೈತಿ. ಒಂದು ಅಧಿಕ ಪ್ರಮಾಣದಲ್ಲಿ ನಿರಂತರವಾಗಿ ಇತ್ತಪ್ಪ ಅಂದ್ರೆ ಆ ವ್ಯಕ್ತಿಗೆ ತೀವ್ರ ರಕ್ತದ ಒತ್ತಡ ಇದೆ ಅಂತ ಹೇಳ್ತಾ ಹೋಗ್ಬೋದು. ಮತ್ತು ಕಡಿಮೆ ಒಂದು ಪ್ರಮಾಣದಲ್ಲಿ ಇತ್ತಪ್ಪ ಅಂದ್ರೆ ಕಡಿಮೆ ಒತ್ತಡ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಅಧಿಕ ಒಂದು ತೀವ್ರ ರಕ್ತದ ಒತ್ತಡ ಇದೆಯಪ್ಪ ಅಂದ್ರೆ ಆ ಒತ್ತಡಕ್ಕೆ ಹೆಸರು ಅಂತ ಕರಿತಪ್ಪ ಅಂದ್ರೆ ಹೈಪರ್ ಟೆನ್ಷನ್ ಅಂತಂದು ಕರಿತಾ ಹೋಗ್ತಾರೆ.
ಜೊತೆಗೆ ಆ ಒಂದು ರಕ್ತದ ಒಂದು ಹಾಗಾದರೆ ಹೆಚ್ಚಿನ ರಕ್ತದ ಒತ್ತಡಕ್ಕೆ ಕಾರಣಗಳು ಏನನ್ನೋದನ್ನು ನಾವು ನೋಡ್ತಾ ಹೋಗೋದಾണ്. ಹಾಗಾದರೆ ಅತಿ ಹೆಚ್ಚಿನ ರಕ್ತದ ಒತ್ತಡಕ್ಕೆ ನಿರ್ದಿಷ್ಟವಾದ ಕಾರಣಗಳು ಹೇಳೋಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಸ್ವಲ್ಪ ಕೆಲವು ಸಾಮಾನ್ಯ ಕಾರಣಗಳನ್ನು ಹೇಳ್ತಾ ಹೋಗ್ಬೋದು. ಏನಪ್ಪ ಅಂದರೆ, ಒಂದು ದೇಹದ ತೂಕವನ್ನು ನಾವು ಪರಿಗಣನೆ ಮಾಡ್ತಾ ಹೋಗ್ತೀವಿ, ಮದ್ಯಪಾನ, ಅನುವಂಶೀಯತೆ, ಜಾಸ್ತಿ ಉಪ್ಪಿನ ಸೇವನೆ ಮತ್ತು ಮುಪ್ಪು, ಈ ಒಂದು ದೈಹಿಕ ಚಟುವಟಿಕೆಯ ರಹಿತ ಜೀವನಶೈಲಿ, ಈ ಒಂದು ಕಾರಣಗಳ ಮೂಲಕ ಒಂದು ಹೆಚ್ಚಿನ ರಕ್ತದ ಒತ್ತಡವನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ವ್ಯಕ್ತಿಯ ಒಂದು ಕ್ರಿಯಾಶೀಲ ನಿಲ್ಲದಿದ್ದರೂ ಕೂಡ ಆ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಸೇವಿಸುತ್ತಿದ್ದರೂ ಅಥವಾ ದೇಹವು ಇನ್ಸುಲಿನ್ ಉಪಯೋಗಿಸಲು ಸಾಧ್ಯವಾಗದ ಸ್ಥಿತಿ ಬಂದರೂ ಕೂಡ ಆ ರಕ್ತದ ಒತ್ತಡ ಹೆಚ್ಚಾಗಬಹುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ರಕ್ತದ ಒತ್ತಡ ಜಾಸ್ತಿ ಆದಪ್ಪ ಅಂದ್ರೆ ಅದು ರಕ್ತನಾಳಗಳನ್ನು, ಹೃದಯವನ್ನು ಮತ್ತು ಮೂತ್ರಪಿಂಡವನ್ನು ಕೆಡಿಸ್ತಾ ಹೋಗ್ತದೆ. ಆ ಒಂದು ರಕ್ತದ ಒತ್ತಡ BP ಏನಾದರೂ ಆತಪ್ಪ ಅಂದ್ರೆ ಹೃದಯವನ್ನು ಮತ್ತು ಮೂತ್ರಪಿಂಡವನ್ನು ಒಂದು ಕೆಡಿಸ್ತಾ ಹೋಗ್ತೈತಿ. ಜೊತೆಗೆ ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಹೃದಯದ ಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಆಗ್ತೈತಿ, ಮೆದುಳಿನ ಆಘಾತ ಮತ್ತು ಇತರ ತೊಂದರೆಗಳು ಉಂಟಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಅತಿ ಹೆಚ್ಚಿನ ರಕ್ತದ ಒತ್ತಡವು ದೇಹಕ್ಕೆ ಹಾನಿ ಮಾಡುವಾಗ ಯಾವ ಲಕ್ಷಣಗಳು ಉಂಟು ಮಾಡುವುದು ಇರೋದರಿಂದ ಅದನ್ನು ಮೌನ ಕೊಲೆಗಾರ ಅಂತ ಕರಿತಾರೆ. ಯಾಕಪ್ಪ ಅಂದ್ರೆ ಇದು ಒಮ್ಮೆದೊಮ್ಮೆಗೆ ಗೊತ್ತಾಗಲ್ಲ, ಇದೊಂದು ಸಣ್ಣ ರೀತಿಯ ಸೈಲೆಂಟ್ ಕಿಲ್ಲರ್ ಅಂತ ಕರಿತಾವಲ್ಲ, ಆ ರೀತಿ ಮೌನ ಕೊಲೆಗಾರ ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಲಕ್ಷಣಗಳು ತೀವ್ರ ರಕ್ತದ ಒತ್ತಡ ಸಾಮಾನ್ಯವಾಗಿ ಯಾವ ಲಕ್ಷಣಗಳಲ್ಲಿ ಕಂಡು ಬರೋಂಗಿಲ್ಲ. ಯಾಕಪ್ಪ ಅಂದ್ರೆ ಆ ಒಂದು ತೀವ್ರ ರಕ್ತದ ಒತ್ತಡವು ತಲೆನೋವು, ದೃಷ್ಟಿಹೀನತೆ, ವಾಂತಿ ಈ ಒಂದು ಪರಿಸ್ಥಿತಿಗಳಿಂದ ನಾವು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ರೋಗದ ಒಂದು ಸ್ವಭಾವದ ಯಾವ ರೀತಿ ಪರೀಕ್ಷೆ ಮಾಡಬೇಕಪ್ಪ ಅಂದ್ರೆ, ಹೆಚ್ಚಿನ ಜನರು ಯಾವುದೇ ರೀತಿಯ ಒಂದು ಕಾರಣಕ್ಕೆ ವೈದ್ಯರನ್ನು ನೋಡಲು ಹೋದಾಗ ತಮ್ಮಲ್ಲಿ ಇರುವ ರಕ್ತದ ಒತ್ತಡದ ಬಗ್ಗೆ ಪತ್ತೆ ಹಚ್ಚುತ್ತಾರೆ. ಆ ವ್ಯಕ್ತಿಯ ಒಂದು ರಕ್ತದೊತ್ತಡ 140/90 3 ಅಥವಾ ಹೆಚ್ಚು ಸಂದರ್ಭದಲ್ಲಿ ಕಂಡು ಬಂದಾಗ ಆತನಿಗೆ ತೀವ್ರ ರಕ್ತದೊತ್ತಡ ಇದೆ ಅನ್ಬೋದು. ಅಂದ್ರೆ ರಕ್ತದೊತ್ತಡ ಯಾವ ರೀತಿ ಇದೆ ಅಂತ ನಾವು ಕಂಡುಹಿಡಿಬೇಕಪ್ಪ ಅಂದ್ರೆ ಆ ವೈದ್ಯರ ಬಳಿ ಹೋದಪ್ಪ ಅಂದ್ರೆ ಆ ವೈದ್ಯರು ನಮ್ಮನ್ನು ಪತ್ತೆ ಹಚ್ಚುತ್ತಾರೆ. ಯಾವ ರೀತಿಯಪ್ಪ ಅಂದ್ರೆ 140/90 ಈ ಒಂದು ರಕ್ತದೊತ್ತಡ 3ರಿಂದ ಅತಿ ಹೆಚ್ಚು ಸಂದರ್ಭದಲ್ಲಿ ಕಂಡು ಬಂದಪ್ಪ ಅಂದ್ರೆ ಆ ವ್ಯಕ್ತಿಗೆ ತೀವ್ರ ರಕ್ತದೊತ್ತಡ ಇದೆ ಎಂಬುದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ರಕ್ತದೊತ್ತಡಕ್ಕೆ ಚಿಕಿತ್ಸೆಯನ್ನು ನಾವು ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ, ನಮ್ಮ ರಕ್ತದೊತ್ತಡವನ್ನು ಜೀವನ ಶೈಲಿಯಲ್ಲಿ ಆರೋಗ್ಯಕರ ಬದಲಾವಣೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ರಕ್ತದೊತ್ತಡವನ್ನು ತಡೆಯುವಂಥ ವಿಧಾನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ದೇಹದ ಒಂದು ತೂಕವನ್ನು ಆರೋಗ್ಯಕರ ಮಟ್ಟದಲ್ಲಿ ಇಳಿಸ್ತಾ ಹೋಗ್ಬೇಕು. ಅಂದರೆ ದೇಹದ ಒಂದು ತೂಕವನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದರೆ ಹೆಚ್ಚಿನ ದೇಹದ ತೂಕವನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು. ಜೊತೆಗೆ ಉಪ್ಪು ಮತ್ತು ಉಪ್ಪಿನ ಆಹಾರ, ತಿನಿಸುಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದರೆ ಅಧಿಕ ಪ್ರಮಾಣದಲ್ಲಿರುವಂಥ ಉಪ್ಪಿನ ಅಂಶಗಳನ್ನು ಇರುವಂಥ ತಿನಿಸುಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು. ದಿನನಿತ್ಯ ನಾವು ಏನು ಮಾಡಬೇಕಪ್ಪ ಅಂದ್ರೆ ವ್ಯಾಯಾಮ ಮಾಡ್ತಾ ಹೋಗ್ಬೇಕು. ಜೊತೆಗೆ ರಕ್ತದೊತ್ತಡವನ್ನು ತಡೆಯುವಂಥ ಆಹಾರ ಕ್ರಮಗಳನ್ನು ಅತಿ ಹೆಚ್ಚಾಗಿ ಅಭ್ಯಾಸ ಮಾಡ್ತಾ ಹೋದಪ್ಪ ಅಂದ್ರೆ ನಾವು ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಹಾಗಾದರೆ ನಂತರದಲ್ಲಿ ಹೃದ್ರೋಗಗಳು. ಹಾಗಾದರೆ ಹೃದ್ರೋಗಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಹೃದಯಕ್ಕೆ ಸಂಬಂಧಿಸಿದಂಥ ರೋಗಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹೃದಯ ಮತ್ತು ಅದರ ರಕ್ತನಾಳಗಳಿಗೆ ಸಂಬಂಧಿಸಿದ ರೋಗಗಳ ಗುಂಪಿಗೆ ಏನಂತ ಕರಿತಾರಪ್ಪ, ಹೃದ್ರೋಗಗಳು ಅಂತಂದು ಕರಿತಾ ಹೋಗ್ತೇವೆ. ಹಾಗಾದರೆ ಇವು ಹೃದ್ರೋಗದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರ್ತಾ ಹೋಗ್ತವೆ. ಯಾವ ರೀತಿಯಪ್ಪ ಅಂದ್ರೆ ರಕ್ತನಾಳಗಳನ್ನು ಸಣ್ಣಗೊಳಿಸುವುದು, ಜೀವಾಣುವಿನಲ್ಲಿ ಉತ್ಪನ್ನ ಆಗುವಂಥ ವಿಷ ಮತ್ತು ರೋಗ ತರುವಂಥ ಕ್ರಿಮಿಗಳ ಹೃದಯ ಮತ್ತು ಅದರ ರಕ್ತನಾಳಗಳನ್ನು ಹಾನಿ ಮಾಡ್ತಾ ಹೋಗ್ತೈತಿ. ಈ ಹೃದ್ರೋಗಗಳ ಗುಂಪಿನಲ್ಲಿ ಹೈಪರ್ ಟೆನ್ಷನ್, ಅಥೆರೋಸ್ಕ್ಲೆರೋಸಿಸ್ ಮತ್ತು ಹೃದಯದ ನಾಳಗಳ ರೋಗಗಳು, ಸ್ಟ್ರೋಕ್ ಸೇರಿವೆ. ಅಂದ್ರೆ ಈ ಒಂದು ಹೃದ್ರೋಗಗಳ ಒಂದು ಗುಂಪಿನಲ್ಲಿ ಈ ಒಂದು ಅಂಶಗಳನ್ನು ಕಾಣ್ತಾ ಹೋಗ್ತೀವಿ. ಮೊದಲಿಗೆ ರಕ್ತನಾಳಗಳ ಸಣ್ಣಗೊಳ್ಳುವುದು ಅಂದರೆ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಅಂಶ ಏನಪ್ಪ ಅಂದ್ರೆ ರಕ್ತನಾಳಗಳನ್ನು ಸಣ್ಣಗೊಳ್ತಾವೆ, ಅಂದರೆ ಗಟ್ಟಿಯಾಗಿಸೋದನ್ನು ಮಾಡ್ತಾ ಹೋಗ್ತೈತಿ. ಈ ರಕ್ತನಾಳಗಳನ್ನು ಹೃದಯದ ರಕ್ತನಾಳಗಳ ರೋಗ ಅಂತ ಹೋಗ್ತವೆ. ಯಾಕಪ್ಪ ಅಂದ್ರೆ ಬ್ಲ್ಯಾಕ್ ಎನ್ನುವ ಕೊಬ್ಬಿನ ಅಂಶ, ಖನಿಜಾಂಶಗಳು ಹೃದಯದ ರಕ್ತನಾಳಗಳ ಗೋಡೆಯ ಮೇಲೆ ಸೇರಿದಾಗ ಈ ಒಂದು ರಕ್ತನಾಳಗಳು ಸಣ್ಣ ಮಾಡ್ತಾ ಹೋಗ್ತವೆ ಅಥವಾ ಗಟ್ಟಿ ಆಗ್ತವೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಹೃದಯದ ರಕ್ತವು ಕೊರತೆ ಉಂಟಾಗ್ತೈತಿ. ಇದಕ್ಕೆ ಇಸ್ಮೆಚಿಯಾ ಅಂತಂತ ಹೇಳ್ತಾ ಹೋಗ್ತಾರೆ. ಇದರಿಂದ ಹೃದಯದ ನೋವು
ಮತ್ತು ಹೃದಯಾಘಾತ ಸಂಭವ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ರಕ್ತನಾಳಗಳು ಗಟ್ಟಿಯಾಗುವುದರಿಂದ ರಕ್ತದ ಹರಿಯುವಿಕೆಗೆ ತಡೆಯಾಗಿ ರಕ್ತದ ಒತ್ತಡ ಹೆಚ್ಚುತ್ತಾಗ್ತಾ ಹೋಗ್ತಿ. ಈ ಒಂದು ಅಂಶಗಳಿಂದ ನಾವೇನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ರಕ್ತನಾಳಗಳು ಗಟ್ಟಿಯಾಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ಹೃದಯದ ರಕ್ತನಾಳಗಳ ರೋಗ. ಹೃದಯದ ರಕ್ತನಾಳಗಳ ಮೇಲಿನ ಪ್ರಭಾವದಿಂದ ಹೃದಯಕ್ಕೆ ರಕ್ತ ಮತ್ತು ಅದರಿಂದ ಸಿಗುವ ಪೌಷ್ಟಿಕಾಂಶಗಳನ್ನು ಕೊರತೆಯುಂಟು ಮಾಡುವ ಸ್ಥಿತಿಗೆ ಹೃದಯದ ರಕ್ತನಾಳಗಳ ರೋಗ ಅಂತ ಕರಿತಾರೆ. ಅಂದ್ರೆ ಈ ಒಂದು ಹೃದಯದ ರಕ್ತನಾಳಗಳ ಮೇಲಿನ ಪ್ರಭಾವದಿಂದ ಹೃದಯಕ್ಕೆ ರಕ್ತ ಮತ್ತು ಅದರಿಂದ ಸಿಗುವ ಪೌಷ್ಟಿಕಾಂಶಗಳ ಕೊರತೆಯನ್ನು ಏನು ಉಂಟು ಮಾಡ್ತೈತಲ್ಲ ಅದಕ್ಕೆ ಆ ಒಂದು ಸ್ಥಿತಿಗೆ ಹೃದಯದ ರಕ್ತನಾಳಗಳ ರೋಗ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಸ್ಟ್ರೋಕ್, ಮೆದುಳಿನ ಒಂದು ಆಘಾತ, ಸ್ಟ್ರೋಕ್ ಅಂತ ಕರಿತಾ ಹೋಗ್ತೀವಿ. ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ ಅಥವಾ ಮೆದುಳಿನ ರಕ್ತನಾಳಗಳು ಒಡೆದಾಗ ಸ್ಟ್ರೋಕ್ ಕಂಡು ಬರ್ತಾ ಹೋಗ್ತೈತೆ. ಅಂದ್ರೆ ಸ್ಟ್ರೋಕ್ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಕಂಡು ಬರ್ತೈತೆ ಅಂದ್ರೆ ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ ಅಥವಾ ಮೆದುಳಿನ ರಕ್ತನಾಳಗಳು ಒಡೆದಾಗ ಆ ಒಂದು ವ್ಯಕ್ತಿಗೆ ಸ್ಟ್ರೋಕ್ ಆಗುವ ಸಂದರ್ಭ ಕಂಡು ಬರ್ತಾ ಹೋಗ್ತೈತಿ. ನಂತರದಲ್ಲಿ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾ ಹೋಗ್ತೀವಿ. ಈ ಗಾಡಿ ಚಲಿಸಲು ಯಾವ ರೀತಿ ಪೆಟ್ರೋಲ್ ಅಗತ್ಯವಿದ್ದಂತೆ ನಮಗೆ ಒಂದು ಶಕ್ತಿ ನೀಡುವ ಅಂಶ ಯಾವುದಪ್ಪ ಅಂದ್ರೆ ಗ್ಲೂಕೋಸ್. ಈ ಗ್ಲೂಕೋಸ್ ಗಂಜಿ ಮತ್ತು ಸಕ್ಕರೆಗಳಂಥ ಶರ್ಕರೆ ಪಿಷ್ಟಾದಿಗಳಿಂದ ಗ್ಲೂಕೋಸ್ ನಮಗೆ ದೊರೆತಾ ಹೋಗ್ತದೆ. ಅಂದರೆ ಕಾರ್ಬೋಹೈಡ್ರೇಟ್ಗಳಿಂದ ನಮಗೆ ದೊರೆತಾ ಹೋಗ್ತೈತಿ. ಉದಾಹರಣೆಗೆ ಅನ್ನ ಮತ್ತು ಗೋಧಿ, ಧಾನ್ಯಗಳು, ಹಣ್ಣು, ಕೇಕು ಇತ್ಯಾದಿ ಅಂಶಗಳಿಂದ ಒಂದು ದೇಹಕ್ಕೆ ಅಗತ್ಯವಿರುವ ಪ್ರಮಾಣಕ್ಕಿಂತ ಹೆಚ್ಚಾಗಿ ಗ್ಲೂಕೋಸ್ ದೊರೆತ ಅಂಥ ಹೆಚ್ಚಿನ ಗ್ಲೂಕೋಸ್ ಪಿತ್ತಜನಕಾಂಗದಲ್ಲಿ ಶೇಖರಣೆ. ಅಂದ್ರೆ ನಮಗೆ ದೊರಕುವಂಥ ಗ್ಲೂಕೋಸ್ ಅತಿ ಹೆಚ್ಚಾಗಿ ಗ್ಲೂಕೋಸ್ ದೊರೆತಪ್ಪ ಅಂದ್ರೆ ಆ ಒಂದು ಗ್ಲೂಕೋಸ್ ಪಿತ್ತಜನಕಾಂಗದಲ್ಲಿ ಶೇಖರಣೆಗೊಳ್ತಾ ಹೋಗ್ತೈತಿ. ದೇಹವು ಗ್ಲೂಕೋಸಿನ ಮಟ್ಟವನ್ನು ನಿಯಂತ್ರಿಸಲು ಅಸಾಧ್ಯವಾದಾಗ ರಕ್ತದಲ್ಲಿ ಅಧಿಕ ಗ್ಲೂಕೋಸ್ ಉಂಟಾಗಿ ಮಧುಮೇಹ ಎಂಬ ಸ್ಥಿತಿಯನ್ನು ಉಂಟು ಮಾಡ್ತದೆ. ಅಂದ್ರೆ ದೇಹದಲ್ಲಿ ಗ್ಲೂಕೋಸಿನ ಮಟ್ಟವು ನಿಯಂತ್ರಣ ಮಾಡಲು ಸಾಧ್ಯವಾಗದಿದ್ದ ಸಂದರ್ಭದಲ್ಲಿ ರಕ್ತದಲ್ಲಿ ಏನಾಗತ್ತೆ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಗ್ಲೂಕೋಸ್ ಉಂಟಾಗಿ ಈ ಒಂದು ಸಕ್ಕರೆ ಕಾಯಿಲೆ ಬರುವ ಸಂದರ್ಭ ಬರ್ತಾ ಹೋಗ್ತೈತಿ. ಹಾಗಾದರೆ ಆ ರಕ್ತದ ಗ್ಲೂಕೋಸಿನ ಮಟ್ಟ ಮೆದುಜೋರಕ ಗ್ರಂಥಿಯಲ್ಲಿ ಉತ್ಪಾದನೆಯಾಗುವ ಇನ್ಸುಲಿನ್ ಯಾವುದಪ್ಪ ಅಂದ್ರೆ ಇನ್ಸುಲಿನ್ ಎಂಬ ಪುಷ್ಟಿಕಾರಕ ಸತ್ವದ ಸಹಾಯದಿಂದ ನಿಯಂತ್ರಣ ಹೋಗ್ತೈತಿ. ಅಂದ್ರೆ ಈ ಗ್ಲೂಕೋಸನ್ನು ಯಾರು ನಿಯಂತ್ರಣ ಮಾಡ್ತಾರಪ್ಪ ಅಂದ್ರೆ ಮೆದುಜೋರಕ ಗ್ರಂಥಿಯಲ್ಲಿ ಉತ್ಪಾದನೆ ಆಗುವಂಥ ಇನ್ಸುಲಿನ್ ಅಂದ್ರೆ ಈ ಪುಷ್ಟಿಕಾರಕ ಸತ್ವದಿಂದ ಈ ನಿಯಂತ್ರಣ ಮಾಡ್ತಾ ಹೋಗ್ತೈತಿ. ಹಾಗಾದರೆ ರಕ್ತದ ಗ್ಲೂಕೋಸಿನ ಮಟ್ಟ ಸಾಮಾನ್ಯವಾಗಿ ಪ್ರತಿ 100 ಮಿಲಿಲೀಟರ್ ರಕ್ತದಲ್ಲಿ 80ರಿಂದ 100 ಮಿಲಿಗ್ರಾಮ್ನಷ್ಟು ಇರ್ತಾ ಹೋಗ್ತೈತಿ. ಅಂದ್ರೆ ಯಾವುದೇ ಒಂದು ರಕ್ತದಲ್ಲಿ ನಾನು ಗ್ಲೂಕೋಸಿನ ಪ್ರಮಾಣ ಯಾವ ರೀತಿ ಇರ್ತೈತಪ್ಪ ಅಂದರೆ ಪ್ರತಿ 100 ಮಿಲಿಲೀಟರ್ ರಕ್ತದಲ್ಲಿ 80ರಿಂದ 120 ಮಿಲಿಗ್ರಾಮ್ನಷ್ಟು ಇರ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಮಧುಮೇಹದ ಪರಿಣಾಮಗಳನ್ನು ನೋಡೋದಾದಪ್ಪ ಅಂದ್ರೆ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ನಿರಂತರವಾಗಿ ಏರುತ್ತಾ ಹೋದಪ್ಪ ಅಂದ್ರೆ ಆ ರಕ್ತನಾಳಗಳಿಗೆ ಮತ್ತು ನರಗಳಿಗೆ ಹಾನಿ ಉಂಟು ಮಾಡ್ತಾ ಹೋಗ್ತೈತಿ. ಮಧುಮೇಹದ ಇಂಥ ತೊಂದರೆಗಳಿಂದ ಕಣ್ಣು, ನರ, ಮೂತ್ರಪಿಂಡಗಳನ್ನು ಕೆಡಿಸುವುದು ಮತ್ತು ಹೃದ್ರೋಗ, ಮೆದುಳಿನ ಘಾತ, ಷಂಡತ್ವ ಮತ್ತು ಕಾಲುಗಳ ತೊಂದರೆಗಳಿಗೆ ಕಾಣ್ತಾ ಹೋಗ್ತೈತಿ. ಈ ಒಂದು ಪರಿಣಾಮಗಳಿಂದ ಏನಾಗತ್ತಪ್ಪ ಅಂದ್ರೆ ಪದೇ ಬಾಯಾರಿಕೆ ಆಗೋದು ಮತ್ತು ಪದೇ ಮೂತ್ರ ವಿಸರ್ಜನೆಗೆ ಹೋಗೋದು ಮತ್ತು ಆಯಾಸ ಆಗೋದು, ದುರ್ಬಲತೆ ಆಗೋದು ಮತ್ತು ದೃಷ್ಟಿಹೀನತೆ, ಕಣ್ಣುಗಳು ಮಂಜು ಆಗುವುದು ಕಾಣೋದು, ದೇಹದ ತೂಕ ಬರುತ್ತಾ ಕಡಿಮೆ ಆಗ್ತಾ ಹೋಗ್ತೈತಿ. ಜೊತೆಗೆ ಇಲ್ಲಿ ಮಧುಮೇಹದ ಒಂದನೇ ನಮೂನೆಯನ್ನು ನೋಡ್ತಾ ಹೋಗೋಣ. ಮಧುಮೇಹದಲ್ಲಿ 10% 15% ಭಾಗ ಒಂದನೆಯ ನಮೂನೆ ಆಗುತ್ತದೆ. ಯಾಕಪ್ಪ ಅಂದರೆ ಯಾವ ವಯಸ್ಸಿನಲ್ಲಿ ಬರ್ಬೋದು? ಹೆಚ್ಚಾಗಿ ಈ ಒಂದು ಮಧುಮೇಹದ ಒಂದನೇ ನಮೂನೆ 30 ವರ್ಷದ ಕೆಳಗಿನ ವಯಸ್ಸಿನಲ್ಲಿ ಕಾಣ್ತಾ ಹೋಗ್ತದೆ. ಅಂದರೆ 30 ವರ್ಷ ಯಾರು ಕೆಳಗಿರ್ತಾರಲ್ಲ ಆ ಒಂದು ವಯಸ್ಸಿನವರಲ್ಲಿ ಮಧುಮೇಹದ ಒಂದನೇ ನಮೂನೆ ಕಾಣ್ತಾ ಹೋಗ್ತೈತಿ. ಹಾಗಾದರೆ ಇಂಥ ನಮೂನೆಯು ಮೆದುಜೋರಕ ಗ್ರಂಥಿಯಲ್ಲಿ ಇನ್ಸುಲಿನ್ನ ಉತ್ಪಾದನೆ ನಿಂತು ಹೋಗುವುದರಿಂದ ಗ್ಲೂಕೋಸ್ ಸ್ನಾಯು ಇತರ ಜೀವಕೋಶದಲ್ಲಿ ಪ್ರವೇಶ ಮಾಡ್ತಾ ಹೋಗ್ತೈತಿ, ಅಸಾಧ್ಯವಾಗೋದನ್ನು ಕಾಣ್ತಾ ಹೋಗ್ತೈತಿ. ಜೊತೆಗೆ ರಕ್ತದ ಗ್ಲೂಕೋಸಿನ ಮತ್ತು ಕಿಟೋನಿನ ಮಟ್ಟ ವೇಗದಿಂದ ಏರ್ತಾ ಹೋಗ್ತದೆ. ಅಂದರೆ ಈ ಒಂದು ಒಂದನೇ ನಮೂನೆ 30 ವರ್ಷ ಒಳಗಿನ ವಯಸ್ಸಿನಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಇನ್ಸುಲಿನ್ ಉತ್ಪಾದನೆ ನಿಂತು ಹೋಗ್ತೈತಿ.
ಜೊತೆಗೆ ಈ ಒಂದು ಉತ್ಪಾದನೆ ನಿಂತು ಹೋದಂಥ ಸಂದರ್ಭದಲ್ಲಿ ಗ್ಲುಕೋಸ್ ಸ್ನಾಯು ಮತ್ತು ಜೀವಕೋಶದಲ್ಲಿ ಪ್ರವೇಶ ಮಾಡಲು ಅಸಾಧ್ಯವಾಗ್ತಾ ಹೋಗ್ತೈತಿ. ಹಾಗಾದರೆ ಈ ಚಿಕಿತ್ಸೆ ಏನು ಮಾಡ್ತಾ ಈ ಒಂದು ಮಧುಮೇಹದ ಚಿಕಿತ್ಸೆ ಯಾವ ರೀತಿ ಇರ್ತೈತಪ್ಪ ಅಂದ್ರೆ, ದೇಹದಲ್ಲಿ ಇನ್ಸುಲಿನ್ ಕೊರತೆ ಆದಾಗಪ್ಪ ಅಂದ್ರೆ ದಿನನಿತ್ಯದಲ್ಲಿ ಹಲವು ಬಾರಿ ಸೂಜಿ ಮತ್ತಿನ ಮೂಲಕ ಅಂದರೆ ಗುಳಿಗೆ ಅಥವಾ ಇಂಜೆಕ್ಷನ್ಗಳ ಮೂಲಕ ಬಾಹಿರವಾಗಿ ಇನ್ಸುಲಿನ್ ಅಂದರೆ ಸೂಜಿ ಮತ್ತು ಮತ್ತಿನ ಮೂಲಕ ಅಂದ್ರೆ ಬಾಹಿರವಾಗಿ ಅಂದರೆ ಇನ್ಸುಲಿನ್ ಪಡ್ತಾ ಹೋಗೋದು. ಇದಕ್ಕೆ ಸರಿಯಾಗಿ ಆರೋಗ್ಯಕರವಾದಂಥ ಆಹಾರ ಕ್ರಮ ಮತ್ತು ನಿರಂತರವಾಗಿ ರಕ್ತದ ಗ್ಲೂಕೋಸ್ ಮಟ್ಟದ ಪರಿಶೀಲನೆ ಮಾಡ್ತಾ ಹೋಗ್ಬೇಕಾಗ್ತದೆ. ಹಾಗಾದರೆ ಮಧುಮೇಹದ ಎರಡನೇ ಒಂದು ನಮೂನೆ ನೋಡೋಣ. ಜನರಲ್ಲಿ ಹೆಚ್ಚಾಗಿ ಮಧುಮೇಹದ ಎರಡನೇ ನಮೂನೆ ಅಂದರೆ ಸಕ್ಕರೆ ಕಾಯಿಲೆ ಅತಿ ಹೆಚ್ಚಾಗಿ ಯಾವೊಂದು ನಮೂನೆ ಕಂಡು ಬರ್ತದಪ್ಪ ಅಂದರೆ ಎರಡನೇ ನಮೂನೆ ಅಂದರೆ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ನಮೂನೆಯು ಶರ್ಕರ ಕಾಯಿಲೆ ಸಾಮಾನ್ಯವಾಗಿ 30ರ ಹರಿಯದ ಮೇಲಿನ ಜನರು ಅಂದರೆ 30ರ ಒಂದು ಮೇಲಿರುವಂಥ ಜನರಲ್ಲಿ ಈ ಒಂದು ಸಕ್ಕರೆ ಕಾಯಿಲೆ ಕಂಡು ಬರ್ತಾ ಹೋಗ್ತೈತಿ. ಇದು ಅಧಿಕ ದೇಹದ ತೂಕ, ಹದಿಹರೆಯದವರಲ್ಲಿ ಮತ್ತು ಆನುವಂಶಿಕವಾಗಿಯೂ ಮಕ್ಕಳಲ್ಲಿ ಕಾಣುತ್ತಾ ಹೋಗ್ತದೆ. ಅಂದ್ರೆ ಈ ಒಂದು ಕಾಯಿಲೆ ಯಾವ ರೀತಿ ಬರ್ತಾ ಹೋಗ್ತೈತಪ್ಪ ಅಂದ್ರೆ, ಯಾರು ಅಧಿಕವಾದಂಥ ತೂಕವನ್ನು ಹೊಂದಿರ್ತಾರೋ, ಜೊತೆಗೆ ಒಬ್ಬರ ಕುಟುಂಬದಲ್ಲಿ ವಂಶ ಪಾರಂಪರ್ಯವಾಗಿ ಕೂಡ ಈ ಒಂದು ಕಾಯಿಲೆ ಬರ್ತಾ ಹೋಗ್ತೈತಿ. ಈ ಒಂದು ಕಾಯಿಲೆಗೆ ನಮ್ಮ ಒಂದು ಜೀವನ ಶೈಲಿಯಿಂದ ಆಗುವ ಅಧಿಕ ತೂಕ ಮತ್ತು ದೈಹಿಕ ಚಟುವಟಿಕೆ ರಹಿತ ಜೀವನ ಉಂಟಾಗೋದ್ರಿಂದ ಈ ಒಂದು ಕಾಯಿಲೆ ಬರ್ತಾ ಹೋಗ್ತೈತಿ. ಈ ಒಂದು ಕಾಯಿಲೆಗೆ ಯಾವ ರೀತಿ ಚಿಕಿತ್ಸೆ ಪಡ್ಕೋಬೇಕಪ್ಪ ಅಂದ್ರೆ, ರಕ್ತದ ಗ್ಲೂಕೋಸ್ ಮಟ್ಟ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಆರೋಗ್ಯಕರವಾದಂಥ ಆಹಾರ ಕ್ರಮವನ್ನು ಪಾಲನೆ ಮಾಡ್ತಾ ಹೋಗ್ಬೇಕು, ದೈಹಿಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಹೋಗ್ಬೇಕು. ಈ ಒಂದು ಎರಡನೇ ನಮೂನೆಯನ್ನು ಒಂದು ನಿಯಂತ್ರಣ ಮಾಡಲು ಸಾಧ್ಯವಾಗ್ತೈತಿ. ಜೊತೆಗೆ ಮಧುಮೇಹವನ್ನು ನಿಯಂತ್ರಿಸಲು ಕೆಲವೊಂದು ಹಂತಗಳಲ್ಲಿ ಮಧುಮೇಹ ನಿಯಂತ್ರಿಸುವ ಔಷಧಿ ಮತ್ತು ಇನ್ಸುಲಿನ್ ಚುಚ್ಚುಮದ್ದು ಉಪಯೋಗಿಸ್ಬೋದು. ಅಂದ್ರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಕೆಲವೊಂದು ಹಂತಗಳಲ್ಲಿ ಈ ಒಂದು ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡುವಂಥ ಔಷಧಿಗಳು ಕಂಡು ಬರ್ತಾ ಹೋಗ್ತವೆ, ಇನ್ಸುಲಿನ್ ಇಂಜೆಕ್ಷನ್ಗಳು ಕಂಡು ಬರ್ತವೆ. ಇವುಗಳನ್ನು ಉಪಯೋಗಿಸುವುದರ ಮೂಲಕ ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡ್ತಾ ಹೋಗ್ಬೋದು. ಈ ಒಂದು ತರಗತಿ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ತರಗತಿ ಇಷ್ಟವಾಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊಳುತ್ತಾ, ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.